ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ವಿಕ್ರಮದ ಎಲ್ಲ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ಪಾಕ್ ಸಂಸತ್ನಲ್ಲಿ ಒಂದು ಮಾತು ಕೇಳಿ ಬರುತ್ತೆ, ನಿಮ್ಮ ಕೈಯಲ್ಲಿ ಆಗಿಲ್ಲ ಅಂದಮೇಲೆ ಭಾರತದ ಜೊತೆಗೆ ಯಾಕೆ ಯುದ್ಧಕ್ಕೆ ಹೋಗಬೇಕಾಗಿತ್ತು? ಒಬ್ಬ ಮಹಿಳಾ ಸಂಸದೆ ಕೇಳಿದ ಮಾತಿದು. पता नहीं कौन सा कायद वो इंडिया के इन मामलात के ऊपर एक स्टेटमेंट नहीं आई। जनाब डिप्टी स्पीकर साहब, मुझे टीपू सुल्तान के वो एक कॉल याद आ रहा है कि अगर एक लश्कर जिसका सरदार शेर हो और उसके साथ लश्कर में गीदड़ हो तो वो शेरों की तरह लड़ते हैं, अगर शेरों का लश्कर उसका सरदार गीदड़ हो तो वो नहीं लड़ सकते, वो जंगे हार लेते हैं। इस वक्त बॉर्डर पे खड़ा वो फौजी जो हमसे तवक्को रखता है कि हमारा लीडर जो कौमी लीडर होता है या जो वज़ीर आज़म होता है वो आईना होता है, वो फेस होता है, उसकी तवक्को है कि हमारी सियासी क़यादत वो दलेरी के साथ मुकाबला करेगी। जी, वाइंड अप करें, जुमे का टाइम है। आखिर 2 मिनट दे। लेकिन जब आपका वज़ीर आज़म, जब आपका लीडर बुज़दिल हो, वो मोदी का नाम ना ले सके, उसको आप क्या पैगाम दे रहे बॉर्डर पे लड़ने वाले जवान को? मगर देखें जिस तरफ हम जा रहे हैं, देखें हम मोदी को अंडर एस्टिमेट कर रहे हैं। मोदी पे इस वक्त जंगी जुनून सवार है। मोदी हिटलर से कम नहीं है, आरएसएस की आइडियोलॉजी हिटलर की आइडियोलॉजी से कम नहीं है। यहाँ गजवा हिंद होके रहेगी। शायद ये गजवा हिंद का टाइम है, तो हमें गजवा हिंद के गाजियों और शहीदों में शामिल होने के लिए उसी तरह खड़ा होना पड़ेगा। और उसके लिए जरूरी क्या है कि अपनी सफों को सीधा करें। इसके लिए जो फतियाना साहब ने बात की थी कि कुछ लॉन्ग टर्म भी सोचना पड़ेगा। देखिए इंडिया लॉन्ग टर्म सोच रहा है। अगर वो इंडस वाटर ट्रीटी रिवोक कर रहा है, वो आज का नहीं सोच रहा, वो आपकी आने वाली नस्लों के पानी खत्म करने की बात कर रहा है। ಇದೆಲ್ಲ ಈಗ ಯುದ್ಧ ಶುರುವಾದ್ಮೇಲೆ ಪಾಕ್ನಲ್ಲಿ ಕೇಳಿ ಬರ್ತಿರುವಂತಹ ಮಾತುಗಳು. ಭಾರತ ಈಗ ಹೆಂಗಿದೆ, ನಾವು ಎಷ್ಟು ಬಲಿಷ್ಠವಾಗಿದೆ ಅನ್ನೋದು ಅವರಿಗೂ ಚೆನ್ನಾಗಿ ಗೊತ್ತಿದೆ. ಕಳೆದ ವರ್ಷ ಇಸ್ರೇಲ್ ಮೇಲೆ ಇದೇ ರೀತಿ ಹಮಾಸ್ ದಾಳಿ ಮಾಡಿತ್ತು. ಅವತ್ತು ಹಮಾಸ್ ಹಾರಿಸಿದ ಮಿಸೈಲ್ಗಳನ್ನು ಇಸ್ರೇಲ್ ಡಿಫೆನ್ಸ್ ಸಿಸ್ಟಮ್ ಎಷ್ಟು ಅದ್ಭುತವಾಗಿ ತಡೆದಿತ್ತು ಅನ್ನೋದು ಇಡೀ ವಿಶ್ವಕ್ಕೆ ಗೊತ್ತಿದೆ. ಅವತ್ತು ಭಾರತೀಯರಿಗೆ ಅದು ಬಹಳ ಆಶ್ಚರ್ಯದ ವಿಷಯ. ನಿಜ ಹೇಳಬೇಕಂದ್ರೆ ಭಾರತೀಯರಿಗೆ ಈ ಯುದ್ಧ ವಿಮಾನಗಳು, ಫೈಟರ್ ಜೆಟ್, ಮಿಸೈಲ್ ಈ ತರಹದ ಯುದ್ಧ ಹೆಂಗೆ ನಡೆಯುತ್ತೆ ಅನ್ನೋದೇ ಗೊತ್ತಿರಲಿಲ್ಲ. ಯಾಕಂದರೆ ನಾವು ಅಂಥ ಯಾವುದೇ ಯುದ್ಧವನ್ನು ಇತ್ತೀಚೆಗೆ ಮಾಡಿರಲಿಲ್ಲ. ಮೋದಿಜಿ ರಫೇಲ್ಗೆ ಸಾವಿರಾರು ಕೋಟಿ ಹಾಕಿದ್ರು, S-400 ಒಪ್ಪಂದ ಮಾಡಿಕೊಂಡ್ರು, ಡಿಫೆನ್ಸ್ಗೆ ಇಂತಿಷ್ಟು ಬಜೆಟ್ ಹಣ ಇಟ್ಟರು ಅಂದಾಗ ಯಾರಿಗೂ ಅದ್ರ ಬಗ್ಗೆ ಅಷ್ಟೊಂದು ಗೊತ್ತೇ ಇರಲಿಲ್ಲ. ನಮ್ಮಲ್ಲಿ ಎಷ್ಟು ಜನರಿಗೆ ಈ ಫೈಟರ್ ಜೆಟ್ ಹಾಗೂ ಡಿಫೆನ್ಸ್ ಸಿಸ್ಟಮ್ ಬಗ್ಗೆ ಗೊತ್ತಿತ್ತು ಹೇಳಿ? ಇಸ್ರೇಲ್ ಮೇಲೆ ಹಮಾಸ್ ದಾಳಿ ಮಾಡಿದಾಗ ನಮ್ಮಲ್ಲೂ ಇಂತಹ ಡಿಫೆನ್ಸ್ ಇದೆ ಅನ್ನೋದು ಕೂಡ ನಮಗೆ ಗೊತ್ತಿರಲಿಲ್ಲ. ಆದರೆ ಇವತ್ತು ಪಾಕಿಸ್ತಾನ ಹಾರಿಸಿದ ಡ್ರೋನ್ ಹಾಗೂ ಮಿಸೈಲ್ಗಳನ್ನು ಯಶಸ್ವಿಯಾಗಿ ತಡೆದಿದ್ದೇವೆ. 400 ಡ್ರೋನ್ಗಳನ್ನು, ಫೈಟರ್ ಜೆಟ್ಗಳನ್ನು ಹೊಡೆದು ಉರುಳಿಸಿದ್ದೇವೆ. ಒಂದೇ ಒಂದು ಅನಾಹುತ ಆಗದಂತೆ ತಡೆದಿದ್ದೇವೆ. ಹಾಗಾದರೆ ಭಾರತಕ್ಕೆ ಏನು ಈ ಸಾಮರ್ಥ್ಯ ರಾತ್ರೋರಾತ್ರಿ ಬಂತು ಅಂದ್ಕೊಂಡ್ರ? ಯಾವುದೇ ದೂರದೃಷ್ಟಿ, ಆಲೋಚನೆ, ಸಮಗ್ರ ಯೋಚನೆ, ಅನುಷ್ಠಾನ ಇಲ್ಲದೆ ಇದ್ಯಾವುದು ನಡೆದಿಲ್ಲ. ಇದೆಲ್ಲ ವರ್ಷಗಳ ಶ್ರಮ. ಆ ಶ್ರಮದಿಂದಲೇ ಇವತ್ತು ನಾವು ರಾತ್ರಿ ನೆಮ್ಮದಿಯಿಂದ ನಿದ್ರೆ ಮಾಡ್ತಾ ಇದ್ದೀವಿ. ಆಪರೇಷನ್ ಸಿಂಧೂರ್ ಭಾರತ ಎಷ್ಟರ ಮಟ್ಟಿಗೆ ಅಡ್ವಾನ್ಸ್ ಆಗಿದೆ, ನಾವು ಹೆಂಗೆ ಬೆಳೆದಿದ್ದೀವಿ ಅನ್ನೋದನ್ನು ಇಡೀ ಜಗತ್ತಿಗೆ ತೋರಿಸ್ತಾ ಇದೆ. ಮೋದಿಜಿ ಸರ್ಕಾರ ಭಾರತದ ರಕ್ಷಣೆ ವಿಷಯದಲ್ಲಿ ಎಷ್ಟು ಕಷ್ಟಪಡ್ತಾ ಇದ್ದಾರೆ, ಶ್ರಮ ವಹಿಸಿದ್ದಾರೆ ಅನ್ನೋದು ತೋರಿಸ್ತಾ ಇದೆ. ನಿಜ ಹೇಳಬೇಕಂದ್ರೆ ಭಾರತಕ್ಕೆ ಒಂದು ಬಲಿಷ್ಠ ರಕ್ಷಣಾ ಕವಚ ಅಂದರೆ ಅದು ನರೇಂದ್ರ ಮೋದಿ. ಈ ವೆಪನ್ ನಮಗೆ ಸಿಕ್ಕಿದ್ದು 2014ರಲ್ಲಿ. ಪಹಲ್ಗಾಮ್ ಉಗ್ರರ ದಾಳಿ ಬಳಿಕ ಭಾರತವು ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯಲ್ಲಿ ಪಾಕ್ ಮತ್ತು POKಯಲ್ಲಿದ್ದಂಥ 9 ಭಯೋತ್ಪಾದಕ ನೆಲೆಗಳನ್ನು ಭಾರತ ಧ್ವಂಸಗೊಳಿಸಿತ್ತು. 2ನೇ ಹಂತದಲ್ಲಿ ಮತ್ತಷ್ಟು ಆಪರೇಷನ್ಗಳಾಗಿವೆ. ಸುಮಾರು 500 ಕಿಲೋಮೀಟರ್ ಶತ್ರು ದೇಶಕ್ಕೆ ನುಗ್ಗಿ ಹೊಡಿತೀವಿ ಅಂದರೆ ಅದು ಸಾಧಾರಣ ವಿಷಯ ಅಲ್ವೇ ಅಲ್ಲ. ಇದನ್ನೆಲ್ಲ ಹಿಂದೆ ಅಮೇರಿಕಾದಂಥ ದೇಶ ಮಾಡ್ತಿದ್ದದನ್ನು ನೋಡಿದ್ದೀವಿ. ಆದರೆ ಇವತ್ತು ಭಾರತ ಅದನ್ನು ಮಾಡ್ತಾ ಇದೆ. ಭಾರತ ದಾಳಿ ಮಾಡಿದಾಗ ಪಾಕಿಸ್ತಾನವು ಭಾರತದ ಕಡೆ ಮಿಸೈಲ್ ದಾಳಿ ನಡೆಸಿಬಿಟ್ರೆ, ಭಾರತದ ನಗರಗಳನ್ನು ಉಡಾಯಿಸಿಬಿಟ್ರೆ ಅನ್ನೋ ಆತಂಕ ಎಲ್ಲರಲ್ಲೂ ಇತ್ತು. ಆದರೆ ಪ್ರತಿ ದಾಳಿಯನ್ನು ಕೂಡ ಮಾರ್ಗ ಮಧ್ಯದಲ್ಲೇ ಛಿದ್ರ ಮಾಡಿದ್ದು ಭಾರತ. ಪಾಕಿಸ್ತಾನದ ಸೇನಾ ಪಡೆ ಗಡಿ ನಿಯಂತ್ರಣ ರೇಖೆ ಮತ್ತು ಅಂತಾರಾಷ್ಟ್ರೀಯ ಗಡಿಯಲ್ಲಿ ಚೀನಾ ನಿರ್ಮಿತ ಸಲಕರಣೆಗಳನ್ನು ಬಳಸಿ ಡ್ರೋನ್ಗಳನ್ನು ಹಾರಿಸಿತ್ತು. ಗಡಿಭಾಗದ ಜಮ್ಮು ಕಾಶ್ಮೀರ, ರಾಜಸ್ಥಾನ, ಗುಜರಾತ್ ಮೇಲೆ ಟಾರ್ಗೆಟ್ ಇತ್ತು. ಆದರೆ ದೇಶೀಯ ನಿರ್ಮಿತ ಆಕಾಶ ಕ್ಷಿಪಣಿಯಿಂದ S-400 ತನಕ ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ ದಿನದ 24 ಗಂಟೆಗಳ ಕಾಲವು ಭಾರತವನ್ನು ಶತ್ರುವಿನ ದಾಳಿಯಿಂದ ರಕ್ಷಿಸ್ತಾ ಇದೆ. ಹಾಗಾದರೆ ಈ ಏರ್ ಡಿಫೆನ್ಸ್ ಸಿಸ್ಟಮ್ ಅಂದರೆ ಏನು?
ಡ್ರೋನ್, ಹೆಲಿಕಾಪ್ಟರ್, ವಿಮಾನ, ಕ್ಷಿಪಣಿಗಳ ಬೆದರಿಕೆಗಳನ್ನು ಸೇನೆಗೆ ಸೇರಿದ ಏರ್ ಡಿಫೆನ್ಸ್ ಸಿಸ್ಟಮ್ ಪತ್ತೆ ಹಚ್ಚುತ್ತೆ. ಅತ್ಯಾಧುನಿಕ ರಾಡಾರ್ ಮತ್ತು ಸೆನ್ಸರ್ ನೆಟ್ವರ್ಕ್ ಮೂಲಕ ತಕ್ಷಣ ಗುರುತಿಸುತ್ತೆ. ಏರ್ ಡಿಫೆನ್ಸ್ ಸಿಸ್ಟಮ್ ಆಕಾಶದಲ್ಲಿ ಯಾವುದೇ ಪ್ರತಿಕೂಲ ಚಲನವಲನವನ್ನು ಗುರುತಿಸುತ್ತೆ, ಮುಂದಿನ ಕಾರ್ಯಾಚರಣೆ ನಡೆಸುತ್ತೆ. ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ನಲ್ಲಿ ಹಲವಾರು ನೆಟ್ವರ್ಕ್ ವ್ಯವಸ್ಥೆ ಇದೆ. ವೈಮಾನಿಕ ಬೆದರಿಕೆಗಳನ್ನು ನಿಷ್ಕ್ರಿಯಗೊಳಿಸುತ್ತೆ. ಒಂದೊಂದು ಸ್ತರವು ನಿರ್ದಿಷ್ಟ ದೂರದ ತನಕ ಗುರಿ ಮುಟ್ಟಬಲ ಸಾಮರ್ಥ್ಯ ಇರುವಂಥದ್ದು. ಲಾಂಗ್ ರೇಂಜ್ ಇದು 40ರಿಂದ 4000 ಕಿಲೋಮೀಟರ್, ಮೀಡಿಯಂ ರೇಂಜ್ 30ರಿಂದ 70 ಕಿಲೋಮೀಟರ್, ಹಾಗೆ ಶಾರ್ಟ್ ರೇಂಜ್ 30ರಿಂದ 70 ಕಿಲೋಮೀಟರ್ ಎಂಬ 3 ವಿಧದ ಏರ್ ಡಿಫೆನ್ಸ್ ಸಿಸ್ಟಮ್ಸ್ ಸ್ತರಗಳಿವೆ. S-400 ಸುದರ್ಶನ ಚಕ್ರ. ರಷ್ಯಾ ಮೂಲದ S-400 ಕ್ಷಿಪಣಿ ವ್ಯವಸ್ಥೆಯು ಸುದರ್ಶನ ಚಕ್ರ ಏರ್ ಡಿಫೆನ್ಸ್ ಸಿಸ್ಟಮ್ ಅಂತಲೇ ಪ್ರಸಿದ್ಧ ಆಗಿದೆ. ಭಾರತದ 15 ನಗರಗಳನ್ನು ಗುರಿಯಾಗಿಟ್ಟು ಪಾಕಿಸ್ತಾನ ನಡೆಸಿದ ಕ್ಷಿಪಣಿ ದಾಳಿಯನ್ನು ತಡೆದಿದ್ದು ಇದೇ ಶಕ್ತಿಶಾಲಿ ಸುದರ್ಶನ ಚಕ್ರ. ಆಕಾಶದಲ್ಲೇ ಪಾಕಿಸ್ತಾನದ ಕ್ಷಿಪಣಿಗಳನ್ನು ಸುದರ್ಶನ ಚಕ್ರಿಯ ನಿಷ್ಕ್ರಿಯಗೊಳಿಸಿತ್ತು. ಇದು 400 ಕಿಲೋಮೀಟರ್ ದೂರದಲ್ಲಿರುವ ಗುರಿಯನ್ನು ಕೂಡ ಭೇದಿಸಬಲ್ಲದು. 600 ಕಿಲೋಮೀಟರ್ ದೂರದಲ್ಲಿರುವಂಥ ಗುರಿಯನ್ನು ಕೂಡ ಪತ್ತೆ ಹಚ್ಚಬಲ್ಲದು. 2018ರಲ್ಲಿ 40,000 ಕೋಟಿ ರೂಪಾಯಿಗಳ ಒಪ್ಪಂದದಲ್ಲಿ ಇವುಗಳನ್ನು ರಷ್ಯಾದಿಂದ ತರಿಸಿಕೊಳ್ಳಲಾಗಿದೆ. ಸದ್ಯಕ್ಕೆ ಇವುಗಳ 4 ಸ್ಕ್ವಾಡ್ ಇದ್ದು ಇನ್ನೂ 2 ಬರಬೇಕಾಗಿದೆ. ರಷ್ಯಾ ಉಕ್ರೇನ್ ಯುದ್ಧದಿಂದ ವಿಳಂಬ ಆಗಿದೆ. ಇದನ್ನು ಹಿಂದೆ ಒಂದು ವಿಡಿಯೋದಲ್ಲಿ ತುಂಬ ಡೀಟೇಲ್ ಆಗಿ ಹೇಳಿದೆ. ಬರಾಕ್ 8 MRSAM ಇಸ್ರೇಲ್ ನೆರವಿನಿಂದ ಅಭಿವೃದ್ಧಿಪಡಿಸಿದಂಥ ಬರಾಕ್ 8 ಸಿಸ್ಟಮ್ 70 ಕಿಲೋಮೀಟರ್ ದೂರದ ಗುರಿಯನ್ನು ಭೇದಿಸಬಲ್ಲದು. ಭಾರತೀಯ ವಾಯುಪಡೆ, ಭೂಸೇನೆ, ನೌಕಾಪಡೆ ಬರಾಕನ್ನು ಬಳಸ್ತಾ ಇದೆ. ಆಕಾಶ್ ಹೆಮ್ಮೆಯ ವಿಚಾರ ಏನು ಗೊತ್ತಾ? ಆಕಾಶ್ ವ್ಯವಸ್ಥೆಯನ್ನು ಭಾರತವೇ ತಯಾರಿಸಿದ್ದು. 25 ಕಿಲೋಮೀಟರ್ ದೂರದ ಗುರಿಯನ್ನು ಭೇದಿಸುತ್ತೆ. ವಾಯುಪಡೆಯು 15,000 ಕೋಟಿ ರೂಪಾಯಿ ಮೌಲ್ಯದಲ್ಲಿ 15 ಆಕಾಶ್ ಸ್ಕ್ವಾಡ್ಗಳನ್ನು ವ್ಯವಸ್ಥೆಗೊಳಿಸಿದೆ. ಸ್ಪೈಡರ್ ಇದು ಇಸ್ರೇಲ್ ಸಿಸ್ಟಮ್ ಆಗಿದೆ. 15 ಕಿಲೋಮೀಟರ್ ದೂರದ ಗುರಿಯನ್ನು ಭೇದಿಸುತ್ತೆ. ಇವುಗಳಲ್ಲದೆ ರಷ್ಯಾದ ಈಗ್ಲಾ, ಪೆಚೋರಾ ಮಿಸೈಲ್ಸ್, ಪರಿಷ್ಕೃತ L-70 ಗನ್ಸ್ಗಳು ಇವೆ. ಹಾಗಾದರೆ ಪಾಕಿಸ್ತಾನಕ್ಕೆ ಏರ್ ಡಿಫೆನ್ಸ್ ಇದೆಯೇ? ಇದೆ. ಅದು ಚೀನಾ ನಿರ್ಮಿತ HQ-9 ಸಿಸ್ಟಮ್ಸನ್ನು ಬಳಸುತ್ತೆ. ಇದು ರೇಂಜ್ ಸುಮಾರು 120 ಕಿಲೋಮೀಟರ್. ಇದಲ್ಲದೆ ಫ್ರಾನ್ಸ್ನ ಸ್ಪಡಾ ಸಿಸ್ಟಮ್ ಬಳಸ್ತಾ ಇದೆ. ಅದರ ರೇಂಜ್ 20ರಿಂದ 25 ಕಿಲೋಮೀಟರ್. ಇವತ್ತು ಭಾರತದಲ್ಲಿಯೇ ಶತ್ರು ದೇಶಕ್ಕೆ ಅತ್ಯಂತ ಮಾರಕ ಆಗಬಲ್ಲಂತಹ ಡ್ರೋನ್ಗಳನ್ನು, ಏರ್ ಡಿಫೆನ್ಸ್ ಸಿಸ್ಟಮ್ಗಳನ್ನು, ಕ್ಷಿಪಣಿಗಳನ್ನು ತಯಾರಿಸಲಾಗ್ತಾ ಇದೆ. ಇಸ್ರೇಲ್ನಂತಹ ಮಿತ್ರ ರಾಷ್ಟ್ರ ಇದೆ. ರಷ್ಯಾ ಎಂದಿನಂತೆ ಸಹಕರಿಸ್ತಾ ಇದೆ. ಏರ್ ಸ್ಪೇಸ್ನ ಸಂರಕ್ಷಣೆ ಎಷ್ಟು ಮುಖ್ಯ ಎಂಬುದನ್ನು ಪ್ರಧಾನಿ ನರೇಂದ್ರ ಮೋದಿ ಮೊದಲೇ ಅರ್ಥ ಮಾಡಿಕೊಂಡಿದ್ರು. ಜನಸಾಮಾನ್ಯರಿಗೆ ಈಗ ಅರ್ಥ ಆಗ್ತಾ ಇದೆ. ನಾವು ಹಿಂದೆ ತುಂಬ ವಿಡಿಯೋದಲ್ಲಿ ಹೇಳಿದ್ವಿ, ಭಾರತದ ಡಿಫೆನ್ಸ್ ಮುಂಚೆ ಹೇಗಿತ್ತು, ಅದೇ ಮೋದಿಜಿ ಬಂದ ಮೇಲೆ ಹೇಗಾಯಿತು ಅಂತ. ನಾವು ಹಿಂದೆ ಸೈನಿಕರ ಬಂದೂಕಿಗೆ ಬೇಕಾದಂಥ ಬುಲೆಟನ್ನು ಕೂಡ ವಿದೇಶದಿಂದ ಖರೀದಿ ಮಾಡಬೇಕಾದಂಥ ಸ್ಥಿತಿಯಲ್ಲಿ ಇದ್ವಿ. ಆದರೆ ಮೋದಿಜಿ ಬಂದ ನಂತರ ನಾವೇ ಬೇರೆ ದೇಶಗಳಿಗೆ ಶಸ್ತ್ರಾಸ್ತ್ರಗಳನ್ನು ಎಕ್ಸ್ಪೋರ್ಟ್ ಮಾಡುವಷ್ಟು ಬೆಳೆದಿದ್ದೀವಿ. ಇದು ಸಾಮಾನ್ಯ ವಿಷಯ ಅಲ್ಲ. 26/11 ಅಟ್ಯಾಕ್ ಆದಾಗ ಮನಮೋಹನ್ ಸಿಂಗ್ ಅವರು ಅಮೆರಿಕದ ಸಹಾಯ ಕೇಳ್ಕೊಂಡು ಹೋಗಿದ್ರು. ಆದರೆ ಇವತ್ತು ಯಾರ ಸಹಾಯವೂ ಇಲ್ಲದೆ ಭಾರತ ಒಂಟಿ ಸಲಗದಂತೆ ಪಾಕಿಸ್ತಾನವನ್ನು ಎದುರಿಸ್ತಾ ಇದೆ. ಇದು ಮೋದಿಯವರ ಕನಸಿನ ಭಾರತ. ನಾವು ಯಾರ ತಂಟೆಗೂ ಕೂಡ ಹೋಗೋದಿಲ್ಲ. ನಮ್ಮ ತಂಟೆಗೆ ಬಂದರೆ ಬಿಡೋದು ಇಲ್ಲ. ಅಷ್ಟರ ಮಟ್ಟಿಗೆ ಬೆಳೆದಿದ್ದೀವಿ. ಮೋದಿಜಿಗೆ ಹಾಕಿದ ನಮ್ಮ ಒಂದೊಂದು ಮತವೂ ಕೂಡ ಸಾರ್ಥಕ ಆಯಿತು ಅಂತ ಅನಿಸ್ತಾ ಇದೆ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.